ನಿಮ್ಮ ವಾಹಿನಿ. ಬೆಂಡಿಗನವಿಲೆ ಹೋಬಳಿಯ ದೊಡ್ಡಬಲ ಗ್ರಾಮದಲ್ಲಿ 39 ವರ್ಷಗಳ ನಂತರ ಹುಚ್ಚಪ್ಪ ಸ್ವಾಮಿ ದೇವರು ಮತ್ತು 14 ಕೂಟದ ಬೀರೆ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಕಳೆದ 3 ದಿನಗಳಿಂದ ದೊಡ್ಡಬಾಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತ 40 ಹಳ್ಳಿಯ ಗ್ರಾಮಸ್ಥರು ಸಂಭ್ರಮದಿಂದ ಆಚರಣೆ ಮಾಡಿದರು. 14 ಕೂಟದ ದೇವರುಗಳ ಉತ್ಸವನ 39 ವರ್ಷದ ನಂತರ ಎಲ್ಲ ದೇವರುಗಳ ಆಗಮನ, ಕೊಂಡ ಉತ್ಸವ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಸಿದ್ದರಾಮಯ್ಯ ಸಾಹೇಬರು, ಚಲನಾರಾಯಣ ಸ್ವಾಮಿಯವರು ಊರಿನ ಗ್ರಾಮಸ್ಥರ ಸೇರಿ ಮಾಡಿರೋದು. ದೇವಸ್ಥಾನ ಆದ ನಂತರ ಮಾಡಿರೋದು. ಈಗ ಊರಿನಲ್ಲಿ ಕೊಂಡ ಉತ್ಸವ ಎಲ್ಲ ಮಾಡಿ ಇವಾಗ ಊರಿನಲ್ಲಿ ಪ್ರಮುಖ ಮೆರವಣಿಗೆ, ಬೀಡ್ಕೆ ಎಲ್ಲ ಬಿಟ್ಟು ಮೆರವಣಿಗೆ ಮಾಡಿ ಇವಾಗ ಬೀದಿಯಲ್ಲಿ ಮೆರವಣಿಗೆ ಹೋಗ್ತಾರೆ. ತಮ್ಮ ಹೆಸರು? ತೀರ್ಥಕುಮಾರ್. ಕುರುಬ ಸಮುದಾಯದ ಮಹಾಸ್ವಾಮೀಜಿಗಳಾದ ಶ್ರೀ ಶ್ರೀ ನಿರಂಜನ ನಂದನಾಥ ಪುರಿ ಸ್ವಾಮೀಜಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಪರಮ ಪೂಜ್ಯ ಸ್ವಾಮೀಜಿಯವರನ್ನು ಪುಷ್ಪಮಾಲೆ, ಹೂಗುಚ್ಛದೊಂದಿಗೆ ಮೆರವಣಿಗೆ ಮಾಡಲಾಯಿತು. ಹುಚ್ಚಪ್ಪ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಪರಮ ಪೂಜ್ಯರು ದೇವರಿಗೆ ಪೂಜೆ ಸಲ್ಲಿಸಿದರು. ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ನಂತರ ಭಕ್ತರೊಂದಿಗೆ ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ವೃತ್ತಿ ಮತ್ತು ದೇವರನ್ನು ನಂಬಿದರೆ ಎಂದೂ ಕೂಡ ಕೆಡಕಾಗುವುದಿಲ್ಲ. ಮೂಲ ಸಂಪ್ರದಾಯಕ್ಕೆ ಯಾರೂ ಕೂಡ ಧಕ್ಕೆ ತರಬೇಡಿ, ತಮ್ಮ ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯಿರಿ ಎಂದು ಭಕ್ತರಿಗೆ ತಿಳಿಸಿದರು. ಇನ್ನು ಗ್ರಾಮದ ಮುಖಂಡರು, ಹುಚ್ಚಪ್ಪ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು 39 ವರ್ಷಗಳ ನಂತರ ನಡೆಯುತ್ತಿದ್ದು ನಮಗೆಲ್ಲರಿಗೂ ಕೂಡ ಸಂತಸ ತಂದಿದೆ. ಗ್ರಾಮದಲ್ಲಿ ಒಂದು ನೂತನವಾದ ದೇವಾಲಯವನ್ನು ಕಟ್ಟಿ ಈ ದಿನ 14 ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಆಚರಣೆ ಮಾಡಿಕೊಂಡು 3 ದಿನಗಳ ಕಾಲ ದೈವಿ ಕಾರ್ಯದೊಂದಿಗೆ ಹುಚ್ಚಪ್ಪ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಕಾರ್ಯವು ನಡೆಯುತ್ತಿದೆ ಎಂದು ತಿಳಿಸಿದರು. ಕಾರಣಾಂತರದಿಂದ ಗೊತ್ತಿಲ್ಲ ಏನು ಅಂತ. ಈಗ 39 ವರ್ಷ ಆಗಿತ್ತು. ಈ ದೇವಸ್ಥಾನ ಕಟ್ಟಿ ಉದ್ಘಾಟನೆ ಆದಮೇಲೆ ಮಾಡಬೇಕು ಅಂತೇಳಿ ಮಾಡೋಕ್ಕೆ ಅಂತ ಉಸ್ತುವಾರಿ ಮಾಡಿ ನಮ್ಮ ಎಲ್ಲ 14 ಕೂಟದ ದೇವರುಗಳು ಸೇರಿ ಇವತ್ತು ದೊಡ್ಡ ಹಬ್ಬ ಅಂತೇಳಿ ಮಾಡ್ತಾಯಿದ್ದೀವಿ. 10 ಗ್ರಾಮ ಸೇರ್ತವೆ. 40 ಗ್ರಾಮಗಳು ಜನಗಳು ಎಲ್ಲ ಸೇರಿ ಭಕ್ತಾದಿಗಳು ಎಲ್ಲರೂ ಬಂದು ದೇವರನ್ನ ಹಬ್ಬನ ಆಚರಣೆ ಮಾಡಿ ಎಲ್ಲರೂ ಸಂಪ್ರದಾಯವಾಗಿ ಕೊಂಡ, ಗುಂಡಿನ ಆರತಿ, ಗಂಗಸ್ಥಾನ ಆರತಿ ಎಲ್ಲ ಮಾಡಿ ಎಲ್ಲ ಗ್ರಾಮಗಳವರು ಬಂದು ಸುತ್ತಮುತ್ತ ಎಲ್ಲ ಗ್ರಾಮಗಳದ್ದು ಬಂದು ಇಲ್ಲಿ ಮಾಡಿ ಹಬ್ಬನ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ. ನಮ್ಮ ಅನಿಸಿಕೆ ತುಂಬ ಚೆನ್ನಾಗಿ ನಡೆದಿದೆ, ಅದ್ಭುತವಾಗಿ ನಡೆದೈತೆ. ಅದಕ್ಕೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಜನಗಳಿಗೂ ನಮ್ಮ ಕಡೆಯಿಂದ ಧನ್ಯವಾದನ ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಬಂದು ದೇವರ ದರ್ಶನ ಪಡೆದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅದ್ಭುತವಾಗಿ ನಮ್ಮ ಕುಲ ಬಾಂಧವರ ಜೊತೆ ಸಂಪರ್ಕ ಮಾಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದ ಚಲುವರಾಯ ಸ್ವಾಮಿಯವರು ಬಂದು ಅದ್ರ ಜೊತೆ ನರೇಂದ್ರ ಸ್ವಾಮಿ ಸಚಿವರಾದ ನರೇಂದ್ರ ಸ್ವಾಮಿಯವರು ಬಂದು ಬೈರತಿ ಸುರೇಶಣ್ಣವರು, ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶಣ್ಣವರು ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಎರಡನೇ ದಿನ ಎಲ್ಲ ಮುಕ್ತಾಯಾಗಿ 3ನೇ ದಿನಕ್ಕೆ ನಮ್ಮ ಕುಲಗುರುಗಳಾದ ನಿರಂಜನಾನಂದ ಪುರಿ ಸ್ವಾಮೀಜಿಯವರು ಬಂದು ದೇವರ ದರ್ಶನ ಪಡೆದು ಎಲ್ಲರಿಗೂ ಆಶೀರ್ವದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸರ್ವ ಭಕ್ತಾದಿಗಳು ಸೇರಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.